ಎಲ್ರಿಗೂ ನಮಸ್ಕಾರ. ಮಳೆಗಾಲದಲ್ಲಿ ಆಗುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂದರೆ ನೆಗಡಿ ಇರ್ಬೋದು, ಕೆಮ್ಮಿರ್ಬೋದು ಅಥವಾ ಗಂಟಲಲ್ಲಿ ಕಿರಿಕಿರಿ ಇರ್ಬೋದು. ಈ ಥರ ಸಮಸ್ಯೆಗಳಿಗೆ ಈ ಒಂದು ಕಷಾಯ ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಈ ಕಷಾಯನ ಸುಲಭವಾಗಿ ಮಾಡ್ಬೋದು, ನೋ ಸೈಡ್ ಎಫೆಕ್ಟ್ಸ್. ಸೊ ಥಂಡಿ ಎಲ್ಲ ಆದಾಗ ಈ ಥರ ಕಷಾಯ ಮಾಡಿ ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಮತ್ತು ಪದೇ ಪದೇ ಯಾವುದೇ ಔಷಧಿಯನ್ನು ತಗೊಳ್ಳೋದು ಕೂಡ ಅಷ್ಟು ಒಳ್ಳೆಯದಲ್ವಾ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ನಾನು ಒಂದು ಮುಷ್ಟಿಯಷ್ಟು ಇಲ್ಲಿ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಸೊ 1 ಇಂಚಿನಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದಾದಂತಹ ಇಲ್ಲಿ ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ, ಹಸಿಯಾದಂಥದ್ದು. ಸೊ ನಿಮ್ಮ ಹತ್ರ ಅರಿಶಿಣದ ಕೊಂಬಿಲ್ಲ ಅಂದರೆ ಅರಿಶಿಣ ಕೂಡ ಯೂಸ್ ಮಾಡ್ಕೋಬೋದು, ಅರಿಶಿಣದ ಪುಡಿಯನ್ನು. ಸೊ ಇಲ್ಲಿ ಕೆಂಪು ಕಲ್ಲು ಸಕ್ಕರೆ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಇಲ್ಲಿ ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಈ ಒಂದು ಹಸಿ ಶುಂಠಿ ಏನಿದೆ ಇದನ್ನು ಮತ್ತು ನಾನು ಇಲ್ಲಿ ಅರಿಶಿಣದ ಕೊಂಬನ್ನು ತೊಗೊಂಡಿರೋದ್ರಿಂದ ಎರಡನ್ನೂ ಕೂಡ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಕಾಳು ಮೆಣಸನ್ನು ಕೂಡ ಸ್ವಲ್ಪ ಜಜ್ಜಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಹಸಿ ಶುಂಠಿ ನಿಮ್ಗೆ ಗೊತ್ತಿದೆ, ಇದು ನಮ್ಮ ಇಮ್ಯುನಿಟಿನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಸೊ ಇದ್ರ ಜೊತೆಗೆ ನಾವು ಯೂಸ್ ಮಾಡುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಥಂಡಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಸೊ ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಅದರಲ್ಲಿ 1 ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸೊ ಜೀರಿಗೆ ಇವಾಗ ಚಟಪಟ ಅನ್ನಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಜೀರಿಗೆ ಚಟಪಟ ಅಂತ ಸೌಂಡ್ ಮಾಡ್ತಾ ಇದ್ದ ಹಾಗೆ ಇದಕ್ಕೆ ನಾನು 2 ಲೋಟದಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಲೋಟದಷ್ಟು ಕಷಾಯನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂಥ ಮೆಜರ್ಮೆಂಟ್ ಇವತ್ತು ಹೇಳ್ತಾ ಇದ್ದೀನಿ, ಸರಿನಾ. ನಮ್ಮ ಮನೇಲಿ ಯಾರಿಗೂ ಕೂಡ ಥಂಡಿ ಆದಾಗ, ಸ್ಪೆಷಲಿ ನನ್ನ ಮಗಳು, ಅವಳಿಗೆ ಸ್ವಲ್ಪ ಗಂಟಲು ಕೆರೆತ ಶುರು ಆಯಿತು, ಇಲ್ಲಾಂದರೆ ಸ್ವಲ್ಪ ಹೆಡೇಕ್ ಸ್ಟಾರ್ಟ್ ಆಯಿತು, ಆ ಥಂಡಿ ಸಿಮ್ಟಮ್ಸ್ ಏನೇ ಇದ್ದರೂ ಕೂಡ ಅವಳು ನನಗೆ ಮೊದಲು ಹೇಳೋದು, ಅಮ್ಮ ಕಷಾಯ ಮಾಡಿಕೊಡು ಅಂತ. ಸೊ ಈ ಕಷಾಯನ ಮಾಡಿಕೊಟ್ರೆ ರಾತ್ರಿ ಮಲಗುವಾಗ ಕುಡಿದು ಮಲ್ಕೊಳ್ತಾಳೆ. ಮತ್ತು ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ ಕೂಡ 1 ಲೋಟದಷ್ಟು ಇದನ್ನು ಕುಡ್ಕೊಂಡು ಹೋದರೆ ಆ ದಿನ ಸಂಜೆಯೊಳಗೆ ಅವಳಿಗೆ ಥಂಡಿ ಕಂಪ್ಲೀಟಾಗಿ ಕಡಿಮೆ ಆಗಿರುತ್ತೆ. ಸೊ ಇದು ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ. ಸೊ ಇವಾಗ ನೀರು ಹಾಕ್ಕೊಂಡಾದಮೇಲೆ ಉಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ತುಳಸಿ ಎಲೆ, ಶುಂಠಿ, ಆಮೇಲೆ ಅರಿಶಿಣದ ಕೊಂಬನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಕೆಂಪು ಕಡಿ ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಅರಿಶಿಣದ ಕೊಂಬು ಇಲ್ಲ ಅಂತಂದರೆ ಅರಿಶಿಣದ ಪುಡಿನ ಸೇರಿಸ್ಕೋಬೋದು, ಸರಿನಾ. ಇದನ್ನೆಲ್ಲ ಹಾಕಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು 1 ಲೋಟ ಇರೋದು ಅರ್ಧ ಲೋಟ ಆ ಥರ ಏನೂ ಇಲ್ಲ, ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಗೊತ್ತಾಗುತ್ತೆ ನಿಮ್ಗೆ, ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಈ ತುಳಸಿ ಎಲೆ ಎಲ್ಲ ಬಾಡುತ್ತೆ. ಸೊ ಅವಾಗೆ ಸಾಕಾಗತ್ತೆ ಅಷ್ಟೇ. ಸೊ ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಕುದಿಸ್ಕೋಬೋದು ಇದನ್ನು. ಈ ಕುದಿಸ್ತಾ ಇರುವಾಗ ಒಂದು ಅರೋಮಾ ಬರುತ್ತಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಸೊ ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಈ ಕಷಾಯನ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಇದ್ರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ರತಿ ಸಲ ಥಂಡಿ, ಶೀತ, ನೆಗಡಿ, ಕೆಮ್ಮು ಎಲ್ಲ ಆದಾಗ ಗುಳಿಗೆನ ತೊಗೊಳೋದ್ಕಿಂತ, ಔಷಧನ ತೊಗೊಳೋದ್ಕಿಂತ ಈ ಥರ ಹರ್ಬಲ್ ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ನಮಸ್ಕಾರ.